ನಮಸ್ಕಾರ ಸ್ನೇಹಿತರೆ, ವರಮಹಾಲಕ್ಷ್ಮಿ ಹಬ್ಬದ ದಿನ ಭಕ್ತಿಯಿಂದ ಸಮರ್ಪಿಸುವ ಮಡಿಲಕ್ಕಿಯ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಡಿಯೋದಲ್ಲಿ ಅದರ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ, ಬನ್ನಿ. ಸ್ನೇಹಿತರೆ, ಸಾಮಾನ್ಯವಾಗಿ ಹೆಣ್ಣು ದೇವತೆಗಳಿಗೆ ಮಡ್ಲಕ್ಕಿಯನ್ನು ಅರ್ಪಿಸುವ ಸಂಪ್ರದಾಯ ನಮ್ಮಲ್ಲಿ ಇದೆ. ದೇವಾಲಯಕ್ಕೆ ಹೋಗಿ ಅಮ್ಮನವರಿಗೆ ಪೂಜೆ ಮಾಡಿಸುವಾಗಲೂ ಮಡಿಲಕ್ಕಿಯನ್ನು ಅರ್ಪಿಸುತ್ತೇವೆ. ಅದೇ ರೀತಿ ವರಮಹಾಲಕ್ಷ್ಮಿ ಹಬ್ಬದಂದು ಮನೆಯಲ್ಲಿ ಕಳಸವನ್ನು ಸ್ಥಾಪಿಸಿ ಅದರಲ್ಲಿ ಮಹಾಲಕ್ಷ್ಮಿ ದೇವಿಯನ್ನು ಆಹ್ವಾನ ಮಾಡಿ ಪೂಜೆ ಮಾಡುವಾಗ ಕೆಲವು ಕುಟುಂಬಗಳ ಸಂಪ್ರದಾಯದಲ್ಲಿ ಮಡಿಲಕ್ಕಿಯನ್ನ ದೇವಿಗೆ ಅರ್ಪಿಸಲಾಗುತ್ತದೆ. ಹಾಗಾದರೆ ಮಡಿಲಕ್ಕಿಯನ್ನು ಸಿದ್ಧಪಡಿಸುವ ತಟ್ಟೆಯಲ್ಲಿ ಯಾವ ವಸ್ತುಗಳನ್ನು ಇಡಬೇಕು, ತಟ್ಟೆಯನ್ನು ಹೇಗೆ ಅಲಂಕರಿಸಬೇಕು, ಪೂಜೆ ಮುಗಿದ ನಂತರ ಮಡಿಲಕ್ಕಿಯನ್ನು ಏನು ಮಾಡಬೇಕು, ಬನ್ನಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಮೊದಲಿಗೆ ಒಂದು ಅಗಲವಾದ ಮತ್ತು ಸ್ವಚ್ಛವಾದ ತಟ್ಟೆಯನ್ನು ತೆಗೆದುಕೊಳ್ಳಿ. ಊಟಕ್ಕೆ ಬಳಸುವ ತಟ್ಟೆಯನ್ನು ಬಳಸದೆ ಪೂಜಾ ಸಾಮಗ್ರಿಗಳಿಗಾಗಿ ಪ್ರತ್ಯೇಕವಾಗಿ ಇಟ್ಟಿರುವ ತಟ್ಟೆಯನ್ನು ಅಥವಾ ಹೊಸ ತಟ್ಟೆಯನ್ನು ಬಳಸುವುದು ಉತ್ತಮ. ತಟ್ಟೆಯಲ್ಲಿ ಮೊದಲು ಅಕ್ಕಿಯನ್ನು ಹಾಕಿ ನಿಮ್ಮ ಕುಟುಂಬದ ಸಂಪ್ರದಾಯಕ್ಕೆ ಅನುಗುಣವಾಗಿ ಅಕ್ಕಿಯ ಪ್ರಮಾಣವನ್ನು ತೆಗೆದುಕೊಳ್ಳಬಹುದು. ಅಕ್ಕಿಯ ಮೇಲೆ 2 ವಿಳ್ಯದೆಲೆಗಳನ್ನು ಇಟ್ಟು ಅದರ ಮೇಲೆ ಅಡಿಕೆ, ದಕ್ಷಿಣೆ ಮತ್ತು ಅರಿಶಿಣದ ಕೊಂಬುಗಳನ್ನು ಇಡಬಹುದು. ದಕ್ಷಿಣೆಯನ್ನು ನಿಮ್ಮ ಶಕ್ತಿಗೆ ಅನುಗುಣವಾಗಿ ಇಡಬಹುದು. 1 ರೂಪಾಯಿ ನಾಣ್ಯದಿಂದ ಹಿಡಿದು ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಷ್ಟು ಹಣವನ್ನು ಅರ್ಪಿಸಬಹುದು. ನಂತರ 2 ಅರಿಶಿಣದ ಕೊಂಬುಗಳನ್ನು ಇಡಿ. ಸಾಧ್ಯವಾದರೆ ಸಂಪೂರ್ಣವಾಗಿರುವ ಅರಿಶಿಣದ ಕೊಂಬುಗಳನ್ನು ಆಯ್ಕೆ ಮಾಡಬಹುದು. ಅದರ ಜೊತೆಗೆ ಗೌರಿ ಸಾಮಾನು ಅಥವಾ ಬಾಗಿಣದ ಸಾಮಾನು ಎಂದು ಕರೆಯುವ ಪೂಜಾ ಸೆಟ್ ಅನ್ನು ಇಡಬಹುದು. ಇದರಲ್ಲಿ ಸಾಮಾನ್ಯವಾಗಿ ಅರಿಶಿಣ, ಕುಂಕುಮ, ಕಾಡಿಗೆ, ಕನ್ನಡಿ ಮತ್ತು ಬಳೆಗಳಂತಹ ವಸ್ತುಗಳು ಇರುತ್ತವೆ. ನಂತರ 3 ಅಥವಾ 5 ವಿಧದ ಹಣ್ಣುಗಳನ್ನು ಇಡಬಹುದು. ಅದು ಸಾಧ್ಯವಾಗದಿದ್ದರೆ ಬಾಳೆಹಣ್ಣನ್ನಾದರೂ ಅರ್ಪಿಸಬಹುದು. 1 ತೆಂಗಿನಕಾಯಿಯನ್ನು ಇಟ್ಟು ಅದರ ಜೊತೆಗೆ ಹೊಸ ವಸ್ತ್ರವನ್ನು ಇಡಬಹುದು. ಸೀರೆ ಅಥವಾ ಬ್ಲೌಸ್ ಪೀಸ್ ನಿಮ್ಮ ಕುಟುಂಬದ ಸಂಪ್ರದಾಯಕ್ಕೆ ಅನುಗುಣವಾಗಿ ಇರಿಸಬಹುದು. ಹಳದಿ ಬಣ್ಣದ ಬಳೆಗಳು ಅಥವಾ ಇತರ ಬಳೆಗಳನ್ನು 1 ಡಜನ್ ವರೆಗೂ ಇಡಬಹುದು. ಜೊತೆಗೆ ಮಲ್ಲಿಗೆ, ಗುಲಾಬಿ ಅಥವಾ ನಿಮಗೆ ಲಭ್ಯವಿರುವ ಯಾವುದೇ ಶುಭ ಹೂಗಳನ್ನು ಅರ್ಪಿಸಬಹುದು. ಇದರ ಜೊತೆಗೆ 1 ಬೆಲ್ಲದ ತುಂಡು ಮತ್ತು ಕೊಬ್ಬರಿ ಚೂರುಗಳನ್ನು ಇಡಬಹುದು. ಕೊಬ್ಬರಿ ಚೂರಿನ ಜೊತೆಗೆ ಕಡಲೆಕಾಯಿ ಹಾಗೂ ಬಾದಾಮಿ, ಗೋಡಂಬಿ, ಖರ್ಜೂರದಂತಹ ಒಣ ಹಣ್ಣುಗಳನ್ನು ಸೇರಿಸಬಹುದು. ಅರಿಶಿಣ ಮತ್ತು ಕುಂಕುಮವನ್ನು ಪ್ರತ್ಯೇಕವಾಗಿ ಚಿಕ್ಕ ಪ್ಯಾಕೆಟ್ಗಳಲ್ಲಿ ಇಟ್ಟುಕೊಳ್ಳಬಹುದು. ಹೀಗೆ ಎಲ್ಲಾ ವಸ್ತುಗಳನ್ನು ತಟ್ಟೆಯಲ್ಲಿ ಅಚ್ಚುಕಟ್ಟಾಗಿ ಜೋಡಿಸಿ ಸಿದ್ಧಪಡಿಸಿಕೊಳ್ಳಿ. ವರಮಹಾಲಕ್ಷ್ಮಿ ಪೂಜೆಯ ಸಂದರ್ಭದಲ್ಲಿ ಈ ಮಡಿಲಕ್ಕಿಯನ್ನು ಲಕ್ಷ್ಮೀದೇವಿಯ ಮುಂದೆ ಇಟ್ಟು ಭಕ್ತಿಯಿಂದ ಪೂಜೆ ಮಾಡಿ ಅರ್ಪಿಸಬಹುದು. ಪೂಜೆ ಸಂಪೂರ್ಣವಾದ ನಂತರ ಮತ್ತು ಕಳಸ ವಿಸರ್ಜನೆ ಮಾಡಿದ ಬಳಿಕ ಈ ಮಡಿಲಕ್ಕಿಯನ್ನು ಮನೆಯಲ್ಲಿರುವ ಹೆಣ್ಣು ಮಕ್ಕಳಿಗೆ ಅಥವಾ ಸೌಭಾಗ್ಯವತಿಯರಿಗೆ ನೀಡಬಹುದು. ನಿಮ್ಮ ಕುಟುಂಬದ ಸಂಪ್ರದಾಯದಲ್ಲಿ ಹಾಗೆ ಮಾಡುವ ಪದ್ಧತಿ ಇಲ್ಲದಿದ್ದರೆ ದೇವಾಲಯಕ್ಕೆ ಅರ್ಪಿಸಬಹುದು, ಒಂದು ಆಯ್ಕೆಯಾಗಿದೆ. ವಿಶೇಷವಾಗಿ ಅಮ್ಮನವರ ದೇವಸ್ಥಾನಕ್ಕೆ ಮಡಿಲಕ್ಕಿಯನ್ನು ಅರ್ಪಿಸುವ ಸಂಪ್ರದಾಯ ಕೆಲವು ಕಡೆಯಲ್ಲಿ ಮಾತ್ರ ಇದೆ. ಸ್ನೇಹಿತರೆ, ಹೀಗೆ ವರಮಹಾಲಕ್ಷ್ಮಿ ದೇವಿಗೆ ಅರ್ಪಿಸುವ ಮಡಿಲಕ್ಕಿಯನ್ನು ನಿಮ್ಮ ಕುಟುಂಬದ ಸಂಪ್ರದಾಯಕ್ಕೆ ಅನುಗುಣವಾಗಿ ಸರಳವಾಗಿ ಮತ್ತು ಭಕ್ತಿಯಿಂದ ಸಿದ್ಧಪಡಿಸಿಕೊಳ್ಳಬಹುದು. ವಸ್ತುಗಳ ಸಂಖ್ಯೆ ಅಥವಾ ವಿಧದಲ್ಲಿ ಪ್ರದೇಶ ಮತ್ತು ಕುಟುಂಬದ ಆಚರಣೆಗೆ ಅನುಗುಣವಾಗಿ ವ್ಯತ್ಯಾಸವಾಗಬಹುದು. ಮುಖ್ಯವಾದದ್ದು ಭಕ್ತಿ ಮತ್ತು ಶ್ರದ್ಧೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡಿ ಮತ್ತು ಇಂತಹ ಮತ್ತಷ್ಟು ಧಾರ್ಮಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಂದನೆಗಳು.